ಯಾಕೆ ಅವ್ರಿಗೆ ದುಡ್ಡು ಕಳ್ಸಕ್ ಹೋದೆ? ಮುಖ ಕೊಡ್ದಾಗ ವಾಪಸ್ ಕಳ್ಸಿದಾರ ನೋಡ್ದ್ಯಾ? ಏನೋ ಖಾಯಿಲೆಯವರಿರೋ ಮನೆ, ದುಡ್ಡಿನ ಅವಶ್ಯಕತೆ ಇರುತ್ತೇನೋ ಅಂತ ಕಳಿಸ್ದೆ. ಅತ್ತಪ್ಪ? ಮತ್ತ ಅವ್ರು ಯಾಕೆ ತಗೊಳ್ಳಿಲ್ಲ? ನಿಮ್ಮ ಅಣ್ಣ ಏನ್ ಕಡಿಮೆ ಅಂತ ಅನ್ಕೋಬೇಡಿ. ನಿಮ್ಮ ದುಡ್ಡಿನಿಂದ ನಿಮ್ಮ ತಾಯಿಗೆ ಏನಾದ್ರೂ ಗುಣವಾದ್ರೆ ನಿಮಗೊಳ್ಳೆ ಹೆಸರು ಬರುತ್ತಲ್ಲ ಅಂತ ಹಣನ ವಾಪಸ್ ಕಳಿಸಿದ್ದಾರೆ. ನಿಮ್ಮ ಗೌರವನ ಜನಗಳ ದೃಷ್ಟಿಲಿ ಕಡಿಮೆ ಮಾಡ್ಬೇಕು ಅನ್ನೋದೇ ಅವರ ಉದ್ದೇಶ. ಅದಕ್ಕೆ ಹೀಗ್ ಮಾಡಿದ್ದಾರೆ. ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅಮ್ಮನ್ ಚಿಕಿತ್ಸೆಗೆ ಅಂತ ಕಳ್ಸಿದ ಹಣನ ಯಾಕೆ ಹಿಂದಕ್ಕೆ ಕಳಿಸ್ದೆ? ಯಾಗು, ಅಮ್ಮನಿಗೆ ಬೇಕಾದ್ದು ಹಣ ಅಲ್ಲ ಕಣೋ. ಮತ್ ಸತ್ಯನ ಹತ್ರ ಯಾಕೆ ಹೇಳಿ ಕಳ್ಸಿದ್ದೆ? ನೀನ್ ಬಂದು ಅಮ್ಮನ್ ನೋಡ್ಲಿ ಅಂತ. ನಾನು ಯಾವಾಗ ಬೇಕಾದ್ರೂ ಬಂದು ಆಕೆ ನೋಡ್ತೀನಿ. ಆಕೆ ಔಷಧಿಗೆ, ಡಾಕ್ಟರ್ ಫೀಸ್ಗೆ ಅಂತ ಹಣ ಕಳಿಸ್ಬಾರ್ದೇನೋ? ಅದು ನನ್ ಕರ್ತವ್ಯ. ನನ್ನ ಭಾರ ನಾನು ಇನ್ನೊಬ್ಬರ ಮೇಲೆ ಯಾವತ್ತೂ ಹೊರಿಸೋನಲ್ಲ. ಇದು ನಿನ್ನ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಅಮ್ಮನ ಪ್ರಾಣದ ಪ್ರಶ್ನೆ. ಯಾಗು, ನನ್ನ ಪ್ರತಿಷ್ಠೆಗಿಂತ ಅಮ್ಮನ ಪ್ರಾಣನೇ ಮುಖ್ಯ ಕಣೋ. ಅಮ್ಮನ್ನ ಸರಿಯಾದ ಡಾಕ್ಟರ್ ತೋರಿಸ್ಬೇಕು, ಇಲ್ಲ ಅಂದ್ರೆ ಸತ್ತೋಗ್ತಾಳೆ. ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಅದ್ ಯಾರು ನನ್ ತಡಿತಾರೋ ನೋಡೇ ಬಿಡ್ತೀನಿ. ಯಾಗು, ನಿನ್ ಯಾರೋ ತಡಿತಾರೆ? ಅಮ್ಮನ್ ಬಂದು ಕೇಳಿ ನೋಡು. ಅಮ್ಮ ಬಂದ್ರೆ ಸಂತೋಷವಾಗಿ ಕರ್ಕೊಂಡು ಹೋಗು. ಬಾ. ಅಮ್ಮ, ಯಾರು ಬಂದಿದ್ದಾರೆ ನೋಡು. ಸಾಯೋ ಮುದುಕಿ ನೋಡೋದಕ್ಕೆ ಈಗಲಾದ್ರೂ ಸಮಯ ಸಿಕ್ತಲ್ಲ ನಿನ್ಗೆ? ಅಮ್ಮ, ಯಾಗೋ ನೀನ್ ಕರ್ಕೊಂಡು ಹೋಗಕ್ ಬಂದಿದ್ದಾನಮ್ಮ. ಅವನು ಯಾಕಪ್ಪ ನಾನು ಕರ್ಕೊಂಡು ಹೋಗ್ಬೇಕು? ಇಷ್ಟು ದಿವಸ ನಿನ್ನನ್ನು ಸಾಕ್ದೆ, ಇನ್ನು ಸ್ವಲ್ಪ ದಿವಸ ನಾನು ಸಾಕೋಕ್ಕಾಗಲ್ವೇನಪ್ಪ? ಇಷ್ಟು ಬೇಗ ನಾನು ನಿನಗೆ ಭಾರವಾಗ್ಬಿಟ್ನೇನು? ಹಾಗೆಲ್ಲ ಅಂತ ನನ್ನ ಮನಸ್ಸು ನೋಯಿಸ್ಬೇಡಮ್ಮ. ನೀನ್ ತ್ಯಾಗು ಜೊತೆಯಲ್ಲಿದ್ರೆ ನಿನಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ದೊಡ್ಡ ದೊಡ್ಡ ಡಾಕ್ಟರ್ ಬಂದು ದಿವಸ ನೀನ್ ನೋಡ್ತಾರೆ. ಆದಷ್ಟು ಬೇಗ ನೀನು ಗುಣವಾಗ್ತೀಯಮ್ಮ. ಅವನ ಮನೆ ಸುಖದ ಸುಪ್ಪತ್ತಿಗೆಗಿಂತ ನಿನ್ನ ಪ್ರೀತಿ ಆಶ್ರಯದಲ್ಲೇ ಸಾಯ್ತೀನಪ್ಪ. ಹಂಗಿನ ಸ್ವರ್ಗಕ್ಕಿಂತ ಭಂಗದ ನರಕವೇ ಲೇಸಪ್ಪ. ನನ್ನ ಅವರ ಹತ್ರ ಮಾತ್ರ ಕಳಿಸ್ಬೇಡ ಧರ್ಮ. ನನ್ ಕಂಡ್ರೆ ಯಾಕಮ್ಮ ನಿನ್ಗೆ ದ್ವೇಷ? ನನ್ ಜೊತೆ ಬರ್ದಂತ ತಪ್ಪು ನಾನು ಏನಮ್ಮ ಮಾಡಿದೀನಿ? ನಾನ್ ನಿಮ್ಮಿಂದ ಬೇರೆಯಾಗಿ ಬದುಕ್ತಿದ್ದೀನಿ ಅಂತ ತಾನೆ? ಹಾಗಲ್ಲ ಕಣೋ, ದೇವರಂತ ನಿಮ್ಮ ಅಣ್ಣ ಅತ್ತಿಗೆ ಹತ್ರ ನೀನು ಮನುಷ್ಯನಾಗಿ ವರ್ತಿಸಲಿಲ್ಲ, ಮೃಗದ ಹಾಗೆ ನಡ್ಕೊಂಡೆ. ನಾನ್ ಸತ್ರು ನಿನಗೆ ಕ್ಷಮಿಸಲ್ಲ, ನಾನ್ ಸತ್ರು ನಿನಗೆ ಕ್ಷಮಿಸಲ್ಲ. ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ. ಹಳೆದನ್ನೆಲ್ಲ ಮರಿಬೇಕು. ಇವನು ನೀನ್ ಹೆತ್ತ ಮಗನಮ್ಮ. ಧರ್ಮಣ್ಣ, ನೀನ್ ಉರಿಯೋ ಬೆಂಕಿನ ಆರ್ಸೋನಲ್ಲ, ತುಪ್ಪ ಸುರಿಯೋನು. ನಾಟಕ ಆಡ್ತೀವನು, ನಾಟಕ. ನೀಚ, ನಿನ್ನಂಥ ವಿಷ ಜಂತುಗೆ ಜನ್ಮ ಕೊಟ್ಟಲ್ಲ ಅಂತ ಈಗ ನನಗೆ ಸಂಕಟವಾಗ್ತಿದೆ ಕಣೋ. ನಿನ್ನ ಮಗ ಅಂತ ಕರೆಯೋದಕ್ಕೂ ನನಗೆ ನಾಚಿಕೆ ಆಗ್ತಿದೆ. ಹೋಗು ಹೋಗು ಇಲ್ಲಿಂದ, ಹೊರಟೋಗು ಹೊರಟೋಗು ಇಲ್ಲಿಂದ. ಯಾಗು, ಅಮ್ಮನ ಮಾತೆಲ್ಲ ತಲೆಗೆ ಹಚ್ಕೋಬೇಡ ಕಣೋ. ಜ್ವರದ ಬಲ್ಲಲ್ಲಿ ಅವಳು ಏನ್ ಮಾತಾಡ್ತಾಳು ಅವಳಿಗೆ ಗೊತ್ತಾಗಲ್ಲ. ಸಣ್ಣ ಮಾತುಗೂ ರಂಪ ಮಾಡ್ಬಿಡ್ತಾಳೆ. ಅಂದ್ರೆ ಹೆತ್ತ ಮಗನ್ನ ಇಷ್ಟಪಡಲ್ಲ ಅಂತಲಾ? ಹಾಗಲ್ವೋ, ಸ್ವಲ್ಪ ದಿವಸ ಇರು. ಅವಳ ಆರೋಗ್ಯ ಸರ್ ಹೋದ್ಮೇಲೆ ನಾನೇ ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಬಿಡ್ತೀನಿ. ನಿನ್ಗಿಷ್ಟ ಬಂದಷ್ಟು ದಿವಸ ಇಟ್ಕೊಂಡು ಅವಳು ಸೇವೆ ಮಾಡು. ನಾನ್ ಬೇಡ ಅನ್ನಲ್ಲ. ಮಾತ್ನಲ್ಲೊಂದು ಮನಸ್ಸಿನಲ್ಲೊಂದು. ಒಟ್ನಲ್ಲಿ ನನ್ನ ತಾಯಿ ನನ್ನ ಜೊತೆ ಇರೋದು ನಿಂಗಿಷ್ಟವಿಲ್ಲ ಅಂತ ಬಗಳು. ಏನ್ ಮಾತು ಅಂತ ಅರ್ಥ ಯಾಗು? ನನ್ನ ತಾಯಿ ಮನಸ್ಸಲ್ಲಿ ವಿಷ ಬೀಜ ಬಿತ್ತಿ ತಾಯಿ ಮಗನಿಗೆ ತಂದಿ ಟಾಟಾ ನೋಡ್ತೀಯನೋ ವಂಚಕ? ಯಾಗು, ಯಾರು ಎದುರುಗಡೆ ಮಾತಾಡ್ತಾ ಇದೆಯೋ ಪ್ರಜ್ಞೆ ಇದೆಯೇನೋ? ಪ್ರಜ್ಞೆ ಇಟ್ಕೊಂಡೆ ಕಣೋ ಮಾತಾಡ್ತಾ ಇರೋದು. ಪ್ರಜ್ಞೆ ಇರೋನಾಗಿದ್ರೆ ನೀನಿಂತ ಮಾತಾಡ್ತಿರ್ಲಿಲ್ಲ. ಅಣ್ಣ ನಮಗೋಸ್ಕರ ಹೊಟ್ಟೆ ಬಟ್ಟೆ ಕಟ್ಟಿ ಚಿಂದಿ ಬಟ್ಟೆ ಉಟ್ಟು ಹಗಲು ರಾತ್ರಿ ದುಡಿದು ಓದಿಸಿದ್ದನ್ನ ಇಷ್ಟು ಬೇಗ ಮರ್ತು ಬಿಟ್ಟಿರೋ ಫೂಲ್. ಅವ್ರು ಮಾಡಿದ ತ್ಯಾಗಕ್ಕೆ ನೀನು ಅವ್ರಿಗೆ ಏನ್ ಕೊಟ್ಟೆ? ಬರೀ ನೋವು ನಿರಾಸೆ. ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಿದ್ರು ಪರವಾಗಿಲ್ಲ. ಕೆಟ್ಟ ಅಪವಾದ ಹೊರಿಸಿದ್ರೆ ನಾನ್ ಕೆಟ್ಟೋನಾಗಬೇಕಾಗತ್ತೆ. ಹುಷಾರ್. ಕಂಡಾಗ ಹೇಳಿದ್ರೆ ಕೆಂಡದಂತ ಕೋಪನಂತೆ. ನನ್ ತಾಯಿ ಮೇಲೆ ನನಗೆ ಹಕ್ಕಿಲ್ವಾ? ನಾನು ಅವಳಿಗೋಸ್ಕರ ಏನೋ ಮಾಡ್ಕೊಡ್ದ? ಅಪ್ಪ ತ್ಯಾಗಣ್ಣ, ನೀನ್ ಮಾಡಿ ತ್ಯಾಗ ಸಾಕಣ್ಣ. ಹೆಂಡತಿ ಜೊತೆ ಸಿಕ್ತು ಅಂತ ಜನ್ಮ ಕೊಟ್ಟು ತಾಯಿನೇ ಮರ್ತು ಹೆಂಡತಿ ಸರಿಗಿಂದೆ ಓಡಿ ಹೋದ ಮಹಾನುಭಾವ ಅಲ್ವಾ ನೀನು? ಸತ್ಯ, ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬೇಡ. ನಾನ್ ಮದ್ವೆ ಮಾಡ್ಕೊಂಡಿದ್ದೆ ತಪ್ಪೇನು? ಅದು ತಪ್ಪಲ್ಲ. ನೀನ್ ಮದ್ವೆ ಆ ತಪ್ಪಿಗೆ ಮನೆ ಮಂದಿ ಎಲ್ಲ ಶಿಕ್ಷೆ ಅನುಭವಿಸ್ತಾ ಇದಾರೆ ನೋಡು, ಅದು ತಪ್ಪು. ಇದಕ್ಕೆ ನನ್ನ ಹೆಂಡತಿ ಮಾತ್ರ ಕಾರಣ ಅಲ್ಲ,
ಈ ಮನೇಲಿರೋರು ಕಾರಣ. ಕೈಲಾಗ್ದವನು ಮೈ ಪರ್ಚ್ಕೊಂಡಂತೆ. ಮುಚ್ಚ ಬಾಯ್. ಅಣ್ಣ ಅನ್ನೋ ಗೌರವ ಇದೆಯೋ ನಿನ್ಗೆ? ಏರಿದೆ ಏಣಿನೇ ಕಾಲಿಂದ ಒದೆಯೋ ನಿನ್ನಂಥವನ್ಗೆ ಗೌರವ ಬೇರೆ ಕೇಳು. ಹೋಗ್ಲಿ ಬಿಡೋ ಸತ್ಯ, ಅವನಿಗಂತೂ ತಿಳುವಳಿಕೆ ಇಲ್ಲ, ನಿನಗೂ ಇಲ್ವೇನೋ? ಹೌದು, ತಿಳುವಳಿಕೆ ಇದ್ದಿದ್ರೆ ಈ ಹೊಲಸ್ ಮನೆಗೆ ನಾನೇ ಯಾಕೆ ಬರ್ತಿದ್ದೆ? ಏಯ್, ನನ್ನ ಬಾಯಿಂದ ಹೊಲಸ್ ಮಾತ್ ಬರೋಕಿನ್ ಮುಂಚೆ ಹೋಗ್ತೀನಲ್ಲೇ, ಹೋಗ್ತೀನಿ. ಆದ್ರೆ ಒಂದ್ ನೆನ್ಪಿಟ್ಕೋ, ಒಂದಲ್ಲ ಒಂದ್ ದಿನ ನೀನೇ ಬಂದ್ ನನ್ ಕಾಲಿಡ್ಕೋಬೇಕು. ನೀವು ಬಂದ್ರ? ಬನ್ನಿ ಅತ್ತೆ, ಬನ್ನಿ. ಯಾರತ್ತೆ? ನಾನು ಕರ್ಕೊಂಡು ಹೋಗೋಕ್ ಬಂದ್ರ? ಅತ್ತೆ, ಬಂದು ಬಿಡ್ತೀನಿ. ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಯಾರತ್ತೆ? ಅತ್ತೆ, ಏನಾಯ್ತತ್ತೆ? ಏನಂದ್ರೆ? ಅಮ್ಮ, ಅಮ್ಮ, ಸತ್ಯ, ಅಮ್ಮ, ನಾನಮ್ಮ ನಿನ್ ಧರ್ಮ. ಸತ್ಯ, ಧರ್ಮ ತನ್ನ ಮಕ್ಕಳಿಗಾರೆ ಹೊಟ್ಟೆ ಹಾಕಿದ್ರು ನಿಮ್ಮನ್ನೆಲ್ಲ ಯಾವ ಕೊರತೆನೂ ಇಲ್ದೆ ಚೆನ್ನಾಗಿ ಸಾಕಿದ್ದಾನಪ್ಪ. ಅವನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಮಾಧವಿ, ಬೇಡ ಕಣೆ ನನ್ನಮ್ಮ. ಮಕ್ಕಳಿಗಿಟ್ಟಿರೋ ಹಾಲಿನಲ್ಲಿ ನನಗೆ ಟೀ ಮಾಡ್ಕೊಡ್ಬೇಡ್ವೆ? ಬಿದ್ದು ಹೋಗೋ ಜೀವಕ್ಕೆ ಯಾಕೆ ಉಪಚಾರ? ಯಾಗೂ ಗಂಡನಿಂದ ಬರ್ತೀರಿ ಅಂತ ಕಾಗ್ದ ಹಾಕಿದ್ನಲ್ಲ ಮಾಧವಿ, ಅವನಿಗಿಷ್ಟವಾದ ಹೋಳಿಗೆ ಶಾವಿಗೆ ಪಾಯಸ ಮಾಡಿಡಮ್ಮ. ಸತ್ಯ, ಧರ್ಮ ಕೆಲಸ ಕಳ್ಕೊಂಡ್ಬಿಟ್ನಲ್ಲಪ್ಪ. ಅವನು ತುಂಬಾ ಸ್ವಾಭಿಮಾನಿ ಕಣೋ. ಮಕ್ಕಳು ಉಪವಾಸ ಇದ್ರು ಇನ್ನೊಬ್ಬರ ಹತ್ರ ಕೈ ಚಾಚೋನಲ್ಲಪ್ಪ. ಅವನ ಮಕ್ಕಳನ್ನ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡಪ್ಪ. ಧರ್ಮ, ಇದೆಂಥ ದುರದೃಷ್ಟವಂತನಪ್ಪ. ನಿಮ್ ತಂದೆನು ನಿನಗೇನು ಕೊಡ್ಲಿಲ್ಲ. ನಾನು ನಿನ್ನ ಬರಿಗೈ ಮಾಡಿ ಹೋಗ್ತಿದ್ದೀನಿ. ಧರ್ಮ, ಏನು ಬೇಡ. ಹಲೋ, ನಾನ್ ಪುಟ್ಟಪ್ಪ. ಏನ್ ಪುಟ್ಟಪ್ಪ? ಅವ್ವ ತೀರ್ಕೊಂಡ್ಲು. ನೀಲ, ಅಮ್ಮ ಹೋಗ್ಬಿಟ್ರಂತೆ, ಹೋಗಿ ನೋಡ್ಕೊಂಬರೋಣ. ಒಂದ್ಸಲ ಕಾಲ್ ತೆಗೆದ ಆ ಮನೆ ಹೊಸಲ್ನ ನಾನ್ ಮತ್ತೆ ತುಳಿಯೋಲ್ಲ. ನಿಮಗೆ ನಾನ್ ಬೇಕೋ ಅವ್ರು ಬೇಕೋ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನಾಳೆ ನನ್ನ ಬರ್ತ್ಡೇ. ಡ್ಯಾಡಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದಾರೆ. ಆದ್ರೆ ನನಗಿಷ್ಟ ಇಲ್ಲ. ಯಾಕೆ? ನೀವು ಕಷ್ಟದಲ್ಲಿರುವಾಗ ನನಗೆ ಯಾಕೆ ಬೇಕು ಈ ಸಡಗರ ಸಮಾರಂಭ? ನೋನು ಬೇಡ ಆಶಾ, ನನಗೋಸ್ಕರ ನೀನು ಬರ್ತ್ಡೇ ಕ್ಯಾನ್ಸಲ್ ಮಾಡ್ಬೇಡ. ಹಾಗಾದ್ರೆ ನೀವು ಬರ್ತೀರಾ ತಾನೇ? ನೀವು ಬಂದ್ರೆ ಮಾತ್ರ ನಾನು ಸೆಲೆಬ್ರೇಟ್ ಮಾಡ್ಕೋತೀನಿ. ನಿಮಗಿಲ್ಲ ಸಂತೋಷ ನನಗೂ ಬೇಡ. ಓಕೆ, ನಾ ಬರ್ತೀನಿ.